ಪಾಟೀಲ್ ಅವರೇ ವಸತಿ ಯೋಜನೆಯಲ್ಲಿ ಸಾಕಷ್ಟು ಅವ್ಯವಹಾರ ಆಗ್ತಾ ಇದೆ ಅಂತ ಓಪನ್ ಆಗಿ ಹೇಳಿದ್ದಾರೆ. ಕಾಗೆ ಅವರು ರಾಜೀನಾಮೆ ಕೊಡ ಅಂತ ಹೋಗಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಗಂಡಸ್ತನ ಇರೋರು ಯಾರು ಇಲ್ಲ ಅನ್ಕೊಂಬಿಟ್ಟಿದ್ದೆ ನಾನು. ಕನಿಷ್ಠ ಪಕ್ಷ ನಮ್ಮ ಬಿ ಆರ್ ಪಾಟೀಲ್ ಅವರು ಇದೇ ಗಂಡಸ್ತನವನ್ನು ಮೆರೆದಿದ್ದಾರೆ. ಮೊದಲು ನಾನು ಅವರಿಗೆ ಕೃತಜ್ಞತೆಗಳು ಹೇಳಬೇಕು. ಯಾಕೆ ಅಂತಂದರೆ ರಾಜು ಕಾಗೆ ಅವರು, ಗೋಪಾಲ್ ಕೃಷ್ಣ ಅವರು ಎಲ್ಲರೂ ಕೂಡ ಈಗ ನಾವೇನು ಹೇಳ್ತಿದ್ದೀವಿ ಮೊದಲು ಭ್ರಷ್ಟಾಚಾರ ತುಂಬಿದೆ ಅಂತ ನಮ್ಮ ಮಾತಿಗೆ ಯಾಕೆ ವಿರೋಧ ಪಕ್ಷದವರು ಹೇಳಿದರೆ ಅದಕ್ಕೆ ಗೌರವ ಇಲ್ಲ. ಈಗೇನಾಗಿದೆ, ಪಕ್ಷದವರೇ ತಿರುಗಿ ಬಿದ್ದಿದ್ದಾರೆ. ಈಗ ಉತ್ತರ ಕೊಡಲಿ ಮಾನ್ಯ ಮುಖ್ಯಮಂತ್ರಿಗಳು. ಏನು ಭ್ರಷ್ಟಾಚಾರ ಅದೇ ಇವತ್ತು ಭ್ರಷ್ಟಾಚಾರ ಆಗಿತ್ತಲ್ಲ, ಅದು ಇವರು ಮಾತುಕತೆ ಮಾಡಿದ ತಕ್ಷಣ ಭ್ರಷ್ಟಾಚಾರ ಇಲ್ಲ ಅಂತ ಆಗತ್ತಾ? ಅಧಿಕಾರಿಗಳ ಮಟ್ಟದಲ್ಲಿತ್ತು, ನಾವೇ ಪ್ರಶ್ನೆ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಸರ್ ವಿರೋಧ ಪಕ್ಷದವರು. ಅಂದರೆ ಪಾಪ ಬರೀ ಅಧಿಕಾರಿಗಳು ಮಾತ್ರ ಭ್ರಷ್ಟಾಚಾರ ಮಾಡ್ತಾ ಇರೋದು, ಇವ್ರು ಯಾರು ಏನೂ ಮಾಡ್ತಾ ಇಲ್ಲ. ಎಂಥ ವಿಪರ್ಯಾಸ. ದಿನಕ್ಕೊಂದೊಂದು ಹಗರಣ ಬರ್ತಾ ಇದೆ. ವಾಲ್ಮೀಕಿ ಹಗರಣ ಆದಾಗ ಫ್ಲೋರ್ ಆಫ್ ದಿ ಹೌಸಲ್ಲಿ ಮುಖ್ಯಮಂತ್ರಿಗಳು ಒಪ್ಕೊಳ್ತಾರೆ 187 ಕೋಟಿ ಅಲ್ಲ ನಾವು ತಿಂದಿರೋದು, ಬರೀ 87 ಕೋಟಿ ಅಂತ. ಇದಕ್ಕಿಂತ ಏನು ಬೇಕು? 14 ಸೀಟು. ನಾನೇನು BJP ಅವರು ಇದಕ್ಕೆ ನಾನು ಎದುರೋದಿಲ್ಲ, ಜಗ್ಗಲ್ಲ ಬಗ್ಗಲ್ಲ ಅಂದರು. ರಾತ್ರಿ ಯಾಕೆ ಕೊಟ್ಬಿಟ್ರು? ಜಮೀರ್ ಅವ್ರು ಹೇಳ್ತಾ ಇದ್ರೆ ಬಡವ್ರು ಹಣ ತಿಂದರೆ ಹುಳ ಬಿದ್ದು ಸಾಯ್ಲಿ ಅಂತ. ಬಡವ್ರು ಹಣ ತಿಂದರೆ ಹುಳ ಬಿದ್ದು ಸಾಯ್ಲಿ ಅವ್ರ ಮಕ್ಕಳು ಅಂತಾರೆ. ನೋಡಪ್ಪ, ಈ ಥರದ ಕಥೆಗಳು ಎಮೋಷನಲ್ ಕಥೆಗಳಿಗೆ ನಾನು ಉತ್ತರ ಕೊಡೋದಿಲ್ಲ. ಪಾಪ ಅವ್ರು ತಿಂದೇ ಇರ್ಬೋದು, ತಗೊಂಡು ಯಾರಿಗೆ ಕೊಟ್ಟರು ಅಂತ ಕೇಳಬೇಕು ಅವರು. ಬಿಹಾರ್ ಎಲೆಕ್ಷನ್ಗ ಅಥವಾ ಬೇರೆ ಯಾವ ಎಲೆಕ್ಷನ್ಗೆ ಅಂತ ಹೇಳ್ಬೇಕು ಅವರು. ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಸರ್? ಯಾವುದು ನಿಮ್ಮ ಪ್ರಕಾರ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಕಾಂಗ್ರೆಸ್? ನೋಡಿ, ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಒಂದು ಸರ್ಕಾರ ಮುಳುಗಿದೆ ಅಂದರೆ ಬರೀ ಗ್ಯಾರಂಟಿ ಅನ್ನೋದೊಂದು ಹೆಸರು ಬಿಟ್ಟರೆ ಇನ್ಯಾವುದೂ ಗ್ಯಾರಂಟಿ ಇಲ್ಲ. ಜನರಿಗೆ ಈ ರೀತಿಯ ಒಂದು ರೀತಿ ಏನು ಹೇಳ್ತಾರೆ, ಮಕಮಾಲ್ ಟೋಪಿ ಹಾಕೋದು ಅಂತಾರಲ್ಲ, ಆ ಕೆಲಸ ಇದು. ಒಂದು ಅಭಿವೃದ್ಧಿ ಕಾರ್ಯ ಇಲ್ಲ. ಇದನ್ನು ಯಾರಾದರೂ ಒಂದು ಸರ್ಕಾರ ಅಂತಾರ? ಅದಕ್ಕೆ ನಮ್ಮ ಹೋರಾಟ ಸಹಜವಾಗಿ ಇರಲೇಬೇಕು. ನಮ್ಮ ಹೋರಾಟ ನಾವು ಮಾಡೇ ಮಾಡ್ತೇವೆ. ಬಟ್ ಈ ಅಧಿಕಾರ ಶಾಶ್ವತ ಇಲ್ಲ. ಜನರ ರಕ್ತ ಹೀರುವ ಕೆಲಸವನ್ನು ಸರ್ಕಾರ ಮಾಡಬಾರ್ದು. ಇದನ್ನು ಮಾಡಿದರೆ ಅದೇ ಜನ ಬುದ್ಧಿ ಕಲಿಸ್ತಾರೆ. ಈ ಭ್ರಷ್ಟಾಚಾರದ ಬಗ್ಗೆ ಹಿಂದೆ BJP